ಗ್ರಹಣ ಹಿನ್ನೆಲೆ ದೇಗುಲಗಳಲ್ಲಿ ಪೂಜೆಯನ್ನ ಮಾಡಲಾಗ್ತಾ ಇದೆ. ಬಂಡೆ ಮಹಾಕಾಳಿ ದೇವಸ್ಥಾನದಲ್ಲಿ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಪೌರ್ಣಮಿ ಹಿನ್ನೆಲೆ ದೇವಾಲಯದಲ್ಲಿ ವಿಶೇಷವಾಗಿ ಪೂಜೆಯನ್ನ ಕೂಡ ನೆರವೇರಿಸಲಾಗ್ತಾ ಇದೆ. ದೇವಾಲಯದಲ್ಲಿ ಸತ್ಯನಾರಾಯಣ ಪೂಜೆಯನ್ನ ಕೂಡ ಮಾಡಲಾಗ್ತಾ ಇದೆ. ಚಂದ್ರಗ್ರಹಣ ಹಿನ್ನೆಲೆ ರಾತ್ರಿ 8 ಗಂಟೆಗೆ ದೇಗುಲವನ್ನ ಕ್ಲೋಸ್ ಮಾಡಲಾಗುತ್ತೆ. ರಾತ್ರಿ ಖಗ್ರಾಸ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ದೇಗುಲಗಳಲ್ಲಿ ವಿಶೇಷವಾಗಿ ಪೂಜೆ ನೆರವೇರ್ತಾ ಇದೆ. ಅದರಲ್ಲೂ ಬಂಡೆ ಮಹಾಕಾಳಿ ದೇವಸ್ಥಾನದಲ್ಲಿ ಈಗ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ಪೌರ್ಣಮಿ ಹಿನ್ನೆಲೆ ವಿಶೇಷವಾಗಿ ಪೂಜೆಯನ್ನು ಮಾಡಿಸ್ತಾರೆ. ಈ ಸಂದರ್ಭದಲ್ಲಿ ದೇವರ ದರ್ಶನವನ್ನ ಮಾಡಿದ್ರೆ ನಾವು ಅಂದ್ಕೊಂಡಿರುವಂತಹ ಕೆಲಸಗಳಾಗತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ದೇವಸ್ಥಾನಕ್ಕೆ ಭೇಟಿ ಕೊಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಭಕ್ತಾದಿಗಳು ಕೂಡ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಬಂಡೆ ಮಹಾಕಾಳಿ ಸ್ವಾಮಿಯ ತಾಯಿಯ ಆರಾಧನೆ ಮಾಡಿಕೊಳ್ತಾ ತಾಯಿಯ ದರ್ಶನವನ್ನು ಪಡೆದುಕೊಂಡು ಪುನೀತರಾಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಇವತ್ತು ಪೌರ್ಣಮಿ ಕೂಡ ಇದೆ. ಸೊ ಹಾಗಾಗಿ ಸಹಜವಾಗಿಯೇ ಈ ಪೌರ್ಣಮಿ ಇದ್ದಂತಹ ಸಂದರ್ಭದಲ್ಲಿ ಅಮಾವಾಸ್ಯೆ ಇಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಆಗಮಿಸಿ ವಿಶೇಷವಾಗಿ ಪೂಜೆ ಪುನಸ್ಕಾರದಲ್ಲಿ ಭಾಗಿಯಾಗ್ತಾರೆ. ಇನ್ನು ಬಂಡೆ ಮಹಾಕಾಳಿ ದೇವಸ್ಥಾನದಿಂದ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಚರಣ್ ನೋಡ್ತಾ ಹೋಗೋಣ. ಖಗ್ರಾಸ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಇವತ್ತು ನಗರದ ಪ್ರಮುಖ ದೇವಾಲಯಗಳೇನಿದೆ ಆ ಒಂದು ದೇವಾಲಯಗಳಲ್ಲಿ ಪೂಜೆ ಪುನಸ್ಕಾರಗಳು ಜೋರಾಗಿ ನಡೀತಾ ಇರುವಂತದ್ದು. ಪ್ರಮುಖವಾಗಿ ಸದ್ಯ ನಾನೀಗ ಬಂಡೆ ಮಕ್ಕಳಮ್ಮ ದೇವಸ್ಥಾನದಲ್ಲಿ ಇದ್ದೀನಿ. ಗಮನಿಸ್ತಾ ಇರಬಹುದು ಭಕ್ತರ ಸಂಖ್ಯೆ ಸಾವಿರಕ್ಕೂ ದಾಟ್ತಾ ಇದೆ. ಪ್ರಮುಖವಾಗಿ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಬಂದು ತಾಯಿಯ ದರ್ಶನಕ್ಕೆ ಭಕ್ತಾದಿಗಳು ಬರ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ನಗರದ ಪ್ರಮುಖ ದೇವಸ್ಥಾನಗಳು ಇವತ್ತು ಕ್ಲೋಸ್ ಆಗಿರ್ತವೆ. ಅದರ ಜೊತೆಗೆ ಮಧ್ಯಾಹ್ನದ ವೇಳೆ ಅಷ್ಟೊತ್ತಿಗೆಲ್ಲ ದೇವಾಲಯಗಳು ಕ್ಲೋಸ್ ಆಗುವಂಥದ್ದು. ಒಂದು ಕಡೆಯಲ್ಲಿ ಗ್ರಹಣ ಇರೋ ಹಿನ್ನೆಲೆಯಲ್ಲಿ ತಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗ್ಲಿ ಮತ್ತೆ ಯಾವುದೇ ರೀತಿಯಾದಂತಹ ಗ್ರಹಣದ ಎಫೆಕ್ಟ್ಗಳು ತಟ್ಟದೇ ಇರುವಂತಹ ನಿಟ್ಟಿನಲ್ಲಿ ಭಕ್ತಾದಿಗಳು ಬಂದು ದೇವರ ದರ್ಶನಕ್ಕೆ ಬರ್ತಾ ಇರುವಂತದ್ದು. ಪ್ರಮುಖವಾಗಿ ಇನ್ನು ಈ ಒಂದು ದೇವಾಲಯದಲ್ಲಿ ಇವತ್ತು ಬಂಡೆ ಮಕ್ಕಳಮ್ಮ ದೇವಸ್ಥಾನ ಏನಿದೆ ಈ ಒಂದು ದೇವಸ್ಥಾನದಲ್ಲಿ ಪ್ರಮುಖವಾಗಿ ಇವತ್ತು 9 ಗಂಟೆಯವರೆಗೂ ಕೂಡ ರಾತ್ರಿ 9 ಗಂಟೆಯವರೆಗೂ ಕೂಡ ಈ ಒಂದು ದೇವಾಲಯ ಓಪನ್ ಇರುವಂತದ್ದು. ಯಥಾ ರೀತಿಯಾಗಿ ಪೂಜೆ ಪುನಸ್ಕಾರಗಳು ಈ ತಾಯಿಗೆ ನಡಿಲಿಕ್ಕಿರುವಂತದ್ದು. ಅದರ ಜೊತೆಗೆ ಅನ್ನ ಸಂತರ್ಪಣೆ ಆಗಿರ್ಬಹುದು, ಪ್ರಸಾದ ವಿನಿಯೋಗ ಆಗಿರ್ಬಹುದು, ಎಲ್ಲವೂ ಕೂಡ ಯಥಾ ರೀತಿಯಾಗಿ ನಡೀತಾ ಹೋಗುತ್ತೆ. ಆದ್ರೆ ಗ್ರಹಣದ ಆರಂಭ ಏನಿದೆ ಸುಮಾರು 9:58 ಏನು ಗ್ರಹಣ ಆರಂಭ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಗ್ರಹಣದ ಸಂದರ್ಭ ಏನಿದೆ ಆ ಒಂದು ಸಂದರ್ಭಕ್ಕೂ 1 ಗಂಟೆ ಮುಂಚಿತವಾಗಿ ದೇವಾಲಯವನ್ನ ಸಂಪೂರ್ಣವಾಗಿ ಕ್ಲೋಸ್ ಮಾಡಿ ಮತ್ತೆ ಅದಕ್ಕೆ ದರ್ಭೆ ಬಂಧನವನ್ನ ಕೂಡ ಮಾಡ್ಲಿಕ್ಕಿರುವಂತದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ದೇವರ ಆಶೀರ್ವಾದವನ್ನ ಮತ್ತೆ ದೇವರ ದರ್ಶನವನ್ನ ಪಡಿತಾ ಇದ್ದಾರೆ. ಇದರ ಜೊತೆಗೆ ಪ್ರಮುಖವಾಗಿ ಒಂದು ಕಡೆಯಲ್ಲಿ ಭಕ್ತರ ಸಂಖ್ಯೆ ಏನಿದೆ ಹೆಚ್ಚಳ ಆಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಚಂದ್ರಗ್ರಹಣ ಇದೆ ಮತ್ತೆ ದೇವಾಲಯದಲ್ಲಿ ವಿಶೇಷ ರೀತಿಯಾದಂತಹ ಪೂಜೆ ಪುನಸ್ಕಾರಗಳು ನಡೀತಾ ಇರೋದ್ರಿಂದಾಗಿ ದೇವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಮತ್ತೊಂದು ಕಡೆಯಲ್ಲಿ ದೇವರ ಬಂಡೆ ಮಕ್ಕಳಮ್ಮ ದೇವಸ್ಥಾನದಲ್ಲಿ ಸತ್ಯನಾರಾಯಣ ಪೂಜೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಒಳಭಾಗದಲ್ಲಿ ಸತ್ಯನಾರಾಯಣ ಪೂಜೆ ಕೂಡ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಇವತ್ತಿನ ದಿವಸ ಏನಿದೆ ಪೌರ್ಣಮಿ ಆಗಿರೋದ್ರಿಂದಾಗಿ ವಿಶೇಷ ರೀತಿಯಾದಂತಹ ಒಂದು ಕಡೆಯಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ಈ ನಿಟ್ಟಿನಲ್ಲಿ ಸತ್ಯನಾರಾಯಣ ಪೂಜೆಗಳಾಗಿರಬಹುದು ಮತ್ತೆ ದೇವರಿಗೆ ವಿಶೇಷ ರೀತಿಯಾದಂತಹ ಅಲಂಕಾರಗಳಾಗಿರ್ಬಹುದು ಇವೆಲ್ಲವೂ ಕೂಡ ನಡೀತಿರೋದ್ರಿಂದಾಗಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಈಗಾಗಲೇ ಬಂದು ದೇವರ ದರ್ಶನವನ್ನ ಕೂಡ ಪಡಿತಿರುವಂತದ್ದು. ಒಟ್ಟಿನಲ್ಲಿ ಒಂದು ಕಡೆಯಲ್ಲಿ ಗ್ರಹಣದ ಎಫೆಕ್ಟ್ ನಿಂದಾಗಿ ದೇವಾಲಯಗಳು ಕ್ಲೋಸ್ ಆಗ್ತಾ ಇದೆ ಮತ್ತೆ ದೇವಾಲಯಗಳಿಗೆ ಬರ್ತಾ ಇರುವಂತಹ ಭಕ್ತರ ಸಂಖ್ಯೆಗಳು ಕೂಡ ಹೆಚ್ಚಳ ಆಗ್ತಾ ಇದೆ. ಜೊತೆಗೆ ಬಂಡೆ ಮಕ್ಕಳಮ್ಮ ದೇವಸ್ಥಾನದಲ್ಲಿ ಇವತ್ತು ಸಂಪೂರ್ಣವಾಗಿ ವಿಶೇಷ ದಿನವಾಗಿ ಪೌರ್ಣಮಿಯನ್ನ ಆಚರಣೆ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಗ್ರಹಣದ ಸಮಯ ಏನಿದೆ ಆ ಒಂದು ಸಮಯದಲ್ಲಿ ಮಾತ್ರ ದೇವಾಲಯನ ಮುಚ್ಚಲಿಕ್ಕೆ ತೀರ್ಮಾನ ಮಾಡಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆಗೆ ಚರಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.